ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಣಬಾಗಿಲು ಮುಳುಬಾಗಿಲು ತಾಲೂಕಿನ ಹಾವಣಿ ಹೋಬಳಿ ವ್ಯಾಪ್ತಿಯ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಸುವರ್ಣ ನಾರಾಯಣಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಹಾಗೂ ಉಪಾಧ್ಯಕ್ಷ ಜಮನಹಳ್ಳಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸುವರ್ಣರವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 17 ಗ್ರಾಮಗಳಲ್ಲಿ ವಾರ್ಡ್ ಸಭೆಗಳನ್ನು ನಡೆಸಿ ಪ್ರತಿ ಗ್ರಾಮದಲ್ಲಿನ ಜನರ ಸಮಸ್ಯೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗಳಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಆಯಾ ಗ್ರಾಮ ಪಂಚಾಯಿತಿಯ ಸದಸ್ಯರೊಂದಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ವಾರ್ಡ್ ಸಭೆಗಳನ್ನು ಸಹ ನಡೆಸಿದ್ದು, ಇಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಕೆಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಇಂದು ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿದ್ದು, ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಸುವರ್ಣ ನಾರಾಯಣಸ್ವಾಮಿರವರ ಕಾರ್ಯವೈಖರಿಗೆ ಸಹ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಅವರಿಗೆ ಶುಭ ಕೋರಿದರು. ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ಕುಡಿಯೋ ನೀರು, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ರಸ್ತೆಗಳು ಇವುಗಳನ್ನು ಒಳಗೊಂಡಂತೆ ಜನರಲ್ಲಿ ಇರ್ತಕ್ಕಂತಹ ಮತ್ತು ಕುಂದುಕೊರತೆಗಳನ್ನ ಈ 4 ದಿವಸ ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಿಯಾ ಯೋಜನೆ ತಯಾರಿಸಿಕೊಳ್ಳಲು ಮತ್ತು ಇತರೆ ಒಂದು ಯೋಜನೆಗಳಿಗೆ ಬೇಕಾಗಿರ್ತಕ್ಕಂಥ ಫಲಾನುಭವಿಗಳನ್ನ ಗುರುತಿಸುವ ಸಲುವಾಗಿ ಈ ಒಂದು ವಾರ್ಡ್ ಸಭೆ, ಗ್ರಾಮ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಈ ದಿನ ಎಲ್ಲ ವಾರ್ಡ್ ಸಭೆಗಳನ್ನು ಮುಗಿಸಿಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ನೇತೃತ್ವದಲ್ಲಿ ಎಲ್ಲ ಸದಸ್ಯರುಗಳ ಅಧ್ಯಕ್ಷತೆಯಲ್ಲಿ ನಾವು ಮುಗಿಸ್ಕೊಂಡ್ ಬಂದಿದ್ದೀವಿ. ಈ ದಿನ ನಾವು ಎಲ್ಲ ಒಂದು ಗ್ರಾಮಗಳಲ್ಲಿ ಸಹ ಸಾಕಷ್ಟು ಒಂದು ಸಭೆಯಲ್ಲಿ ತುರ್ತಾಗಿ ನಿರ್ಗಮಿಸಬೇಕಾಗಿರ್ತಕ್ಕಂಥ ಶ್ರೀಯುತ AWS BRD ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಅವ್ರು 4 ಮಾತುಗಳನ್ನ ಆಡ್ತಾರೆ. ಅದಾದ್ಮೇಲೆ ನಾನು ಯಾವ ಕಾಮಗಾರಿಗಳಿದಾವೆ, ಬಿಟ್ಟೋಗಿರ್ತಕ್ಕಂಥ ಕಾಮಗಾರಿಗಳನ್ನೆಲ್ಲ ಸೇರಿಸಬಹುದು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಇರ್ತಕ್ಕಂತಹ ತಾಲೂಕು ಮಟ್ಟದ ಅಧಿಕಾರಿಗಳು AWS ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು. ಅನಂತ್ ಬೀದಿ ಅಂತ ಈ ತಾಲೂಕಿಗೆ ಬಂದು 1 ತಿಂಗಳಾಗಿದೆ. ಇಲ್ಲಿ ಯಾರೇ ಇವರು ಜೈಗಳಾಗ್ಲಿ ಎಇಗಳಾಗ್ಲಿ ಯಾರು ಬಂದು ಕೆಲಸ ಮಾಡ್ತಾ ಇಲ್ಲ. ಇದನ್ನ ನೋಡಿ ಈ ಪ್ರಗತಿ ಹೆಂಗ್ ಸಾಧಿಸೋದು ಅಂತ ಹೇಳ್ಬಿಟ್ಟು ಕೋಲಾರದಲ್ಲಿ ಇರ್ತಕ್ಕಂಥ 2 ಜೈಗಳನ್ನ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾನೇ ಡೆಪ್ಯುಟೇಷನ್ ಮೇಲೆ ಹಾಕೊಂಡ್ ಬಂದಿದ್ದೀನಿ. ಸೊ ಈಗ ನಿಮ್ಮ ಪಂಚಾಯತಿಗೆ ಮಿಸ್ಟರ್ ನಾಗರಾಜ್ ಅಂತ ಜೆ ಇದ್ದಾರೆ. ಏನೇ ಇದು ತೊಂದರೆ, ಕುಂದುಕೊರತೆಗಳು ಅಥವಾ ಏನೇ ಇದ್ರು ಕೂಡ ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮತ್ತೆ ಯಾವ್ದಾರ 15 ಫೈನಾನ್ಸ್ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿದ್ರೆ ಅದು ಜಲ್ದಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತಾವೆಲ್ಲ ಸಹಕರಿಸಬೇಕಾಗಿ ಮೂಲಕ ಕೋಲ್ಕೊಳ್ತೀನಿ. ಮತ್ತೆ ನಾವು ಇವಾಗ ತುಂಬಾ ಯಾವ್ದೋ ಅರ್ಜೆಂಟ್ ಒಂದು ಮೀಟಿಂಗ್ ಇರೋದ್ರಿಂದ ಭಾಗವಹಿಸಬೇಕಾಗಿರೋದ್ರಿಂದ ನನಗೆ ಹೋಗ್ಲಿಕ್ಕೆ ಅನುಮತಿ ಕೊಟ್ರೆ ತಮ್ಮಿಂದ 2 ಮಾತಾಡಿ ಮುಗಿಸ್ತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾವು ಸುಮಾರು ಬೇರೆ ಯಾವುದು ಅನುದಾನಗಳಿಗಿಂತ ನರೇಗಾದರಲ್ಲೇನೆ ಸಾಕಷ್ಟು ಗ್ರಾಮಗಳ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ವಾರ್ಡ್ ಸಭೆಗಳನ್ನ ಇವುಗಳನ್ನೆಲ್ಲ ಮಾಡಿದಾಗ ಬೇರೆ ಫೀಲ್ಡ್ ವರ್ಕ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಗಳನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಗೆ ನಾವು ಉಪಾಧ್ಯಕ್ಷರ ಗ್ರಾಮವನ್ನ ನೋಡಿದಂತ ಸಂದರ್ಭದಲ್ಲಿ ಅಲ್ಲೆಲ್ಲೂ ಬೇರೆ ರಸ್ತೆ ಮಾಡಕ್ಕೆ ಎಲ್ಲೂ ಜಾಗ ಇಲ್ಲ, ಮಾಡಿಟ್ಬಿಟ್ಟಿದ್ದಾರೆ. ಎಲ್ಲಾನು CC ರೋಡ್ಗಳು. ಬೇರೆ ಇನ್ಯಾವ್ದಾದ್ರು ಕಾಮಗಾರಿ ತೆಗೆದುಕೊಳ್ಳೋಣ ಅಂತಂದ್ರೆ ಹುಡುಕ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಕೆಲಸನ ನನ್ನ ಏನ್ ಮಾಡಿದ್ರೆ ಕೆಲಸ ಅಂತ ಹೇಳಿದ್ರೆ ನನ್ನ ಆ ಸದಸ್ಯನಾದಾಗ್ಲಿಂದ ನಿಯರ್ಲಿ 3 ಕೋಟಿಗಿಂತ ಹೆಚ್ಚಿನ ಕೆಲಸ ಮಾಡಿರ್ತೇನೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸೊ ಇನ್ನು ಇಂಟ್ರೆಸ್ಟ್ ಇದ್ದು ಮಾಡ್ಕೊಂಡಾಗ ಅದು ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಬೇರೆ ಯಾವುದೇ ಅನುದಾನಗಳು ಬರೋದಿಲ್ಲ, ಎಲ್ಲಾ ಸದಸ್ಯರುಗಳಿಗೂ ಗೊತ್ತಿದೆ. ಆದ್ರಿಂದ ನರೇಗಾನ ಗ್ರಾಮದ ಅಭ್ಯುದಯಕ್ಕೆ ಇದಕ್ಕೆ ಬಳಸ್ಕೋಬೇಕು ಅಂತ ಇದಾವೆ. ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳಿದಾವೆ ನರೇಗಾದಲ್ಲಿ. ಆದ್ರೂ ಸಹ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಅವಧಿಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಸಾಕಷ್ಟು ಕೆಲಸಗಳನ್ನ ಮಾಡಬಹುದು ನರೇಗಾದಲ್ಲಿ. ಕೆರೆ ಕೆಲಸಗಳನ್ನ, ಕೆರೆ ಕಟ್ಟೆ ರಿಪೇರಿ ಮಾಡ್ಬೋದು, ಏರಿ ರಿಪೇರಿ ಮಾಡ್ಬೋದು ಮತ್ತು ತೂಬುಗಳು ರಿಪೇರಿ ಮಾಡ್ಬೋದು. ಏನಾದ್ರೂ ಹೂಳ್ ತುಂಬಿಕೊಂಡಿದ್ರೆ ಹೂಳಿತ್ತಂತ ಕೆಲಸ ಕಾಮಗಾರಿಗಳನ್ನ ಮಾಡ್ಬೋದು. ಆ ಕೆರೆಗಳಿಗೆ ಸಂಬಂಧಪಟ್ಟಂತಹ ರಾಜಕಾಲುವೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು,
ಮತ್ತೆ ಏರಿ ಕಾಲುವೆಗಳಿರ್ತವೆ ಅವನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಮತ್ತೆ ಹೂಳು ತುಂಬಿಕೊಂಡಿದ್ರೆ ತೆಗಿತಕ್ಕಂಥದ್ದು, ಇವನ್ನೆಲ್ಲ ಮತ್ತೆ ಮೂಲಗಳು, ಕೆರೆಯ ಮೂಲಗಳು ಸಾಕಷ್ಟು ಕಡೆಯಿಂದ ಇರ್ತವೆ, ಹೊಲಗಳಲ್ಲೆಲ್ಲ ಇರ್ತವೆ. ಆ ಕೆರೆಗಳ ಮೂಲಗಳನ್ನ ಎಲ್ರಿಗೂ ನಮಸ್ಕಾರ. ಇವತ್ತು ದೇವರಸಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ದಿವಸದ ಕಾಲ 17 ಗ್ರಾಮಗಳಿಗೆ ನಮ್ಮ ಅಧ್ಯಕ್ಷರಾದ ಸುವರ್ಣ ಮೇಡಮ್ನವರು, ಪಿ ಡಿ ಒ ರಮೇಶ್ ಅವರು ಮತ್ತು ನಮ್ಮ ಸದಸ್ಯರು ಪ್ರತಿಯೊಂದಳಿಗೂ ಭೇಟಿ ಕೊಟ್ಟು ಅಲ್ಲಿ ಏನು ಸರ್ಕಾರ ವತಿಯಿಂದ ಮೂಲಭೂತಗಳು ಸಿಕ್ಕುವಂತಹ ಯೋಜನೆಗಳನ್ನು ಗ್ರಾಮಸ್ಥರ ಸಮ್ಮುಖದಲ್ಲೇ ಗ್ರಾಮಸ್ಥರಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ನಿಮ್ಮ ಹಳ್ಳಿಗೆ ಏನೇನು ಬೇಕು, ನೀರು ಸೌಕರ್ಯ ಬೇಕಾ, ಸ್ವಚ್ಛತೆ ಇಲ್ವಾ, ವಿದ್ಯುತ್ ಬಲ್ಬ್ ಬೇಕಾ, ಮತ್ತು ರಸ್ತೆ ಬೇಕಾ, ಅಂಗನವಾಡಿ ದುರಸ್ತಿನ, ಶೌಚಾಲಯ ಬೇಕಾ, ಶಾಲಾಗಳು ಕೂಡ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ಆಯ್ಕೆ ಮಾಡಿಕೊಂಡು ಜನರಿಂದ ಆಯ್ಕೆ ಮಾಡ್ಕೊಂಡ್ಬಂದು ಇವತ್ತು ಗ್ರಾಮ ಸಭೆಯನ್ನು ನಡೆಸ್ತಾ ಇದ್ವಿ. ನಾನು ಸದಸ್ಯರಲ್ಲಿ ಒಂದೇ ಒಂದು ಮನವಿ ಹೇಳ್ತೀನಿ ಇಷ್ಟೇ. ನಾವು ಗ್ರಾಮ ಪಂಚಾಯತ್ ಮೆಂಬರು ಪದೇ ಪದೇ ಯಾಕೆ ಕೇಳ್ತಾರೆ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ನಾವು ಯಾವತ್ತು ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮಗಳನ್ನು ಗಮನಿಸಿ ಜನರಿಗೆ ಬೇಕಾಗುವಂಥ ಸೌಲಭ್ಯಗಳು ಯಾವತ್ತು ಒದಗಿಸ್ಕೊಡ್ತೀವೋ ನಮ್ಮನ್ನು ಅವರೇ ಗುಡಿಸ್ತಾರೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಇವತ್ತಿರತ್ತೆ ನಾಳೆ ಹೋಗುತ್ತೆ. ನಮ್ಗೆ ಏನು ಜನರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಾವು ಜನರನ್ನು ಕಾಪಾಡ್ಕೋಬೇಕು. ಯಾವತ್ತಾಗಿ ನೀರು ಬೇಕಾ, ನೀರು ವ್ಯವಸ್ಥೆ ಮಾಡಬೇಕು, ವಿದ್ಯುತ್ ದೀಪಗಳು ಅಳವಡಿಸಬೇಕು, ಸ್ವಚ್ಛತೆ ಮಾಡಬೇಕು ಮುಖ್ಯವಾಗಿ. ಮತ್ತು ಇಂಪಾರ್ಟೆಂಟ್ ಆಗಿ ಶಾಲಾ ಮತ್ತು ಅಂಗನವಾಡಿ ಕೆಲವು ನೋಡಿದಾಗ ಅವ್ಯವಸ್ಥೆ ಇದೆ, ಅಲ್ಲಿ ನಾವು ನೋಡಿದ್ವಿ. ಅದು ಕಾರಣಕ್ಕೆ ನಿಮ್ಮ ಕಾರ್ಯಕರ್ತರು ನೀವೇ ಕಾರಣ. ಈ ಯಾವತ್ತು ಗ್ರಾಮ ಪಂಚಾಯತ್ ನಂಬರ್ ಮೀಟಿಂಗ್ ಕರ್ಸಲ್ವೋ, ನಿಮ್ಮದು ಯಾವತ್ತು ನಿಮ್ಮ ಸಮಸ್ಯೆ ಇರಲ್ವೋ ಆಗ ಹಂಗೆ ಇರತ್ತಮ್ಮ. ನೀವು ಯಾಕೆ ಕರ್ಸ್ಬಾರ್ದು? ತಿರುಗೊಂದು ಸಭೆ ಕರೆಸಿ ಇಡೀ ಹೇಳೋದು ಕೇಳಿ ಕರ್ಸಿದ ಎಲ್ಲ ಪ್ರಾಬ್ಲಮ್ ಯಾಕಿದೆ. ಕೆಲವು ಅಂಗನವಾಡಿ ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಆ ದುರಸ್ತಿ ಸೋರ್ತಾ ಇದೆ. ಇವೆಲ್ಲ ಯಾಕೆ ಬಂತು? ನೀವು ಅವ್ರ ಮೆಂಬರ್ ಕರ್ಸ್ಬಿಟ್ಟು ಈ ಥರ ನಮ್ಗೆ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಹಂತವಾಗಿ ಮುಗಿಸ್ತಾ ಇದ್ರಲ್ಮ. ಈಗ 50% ಬಂದಿದೆ, ಅರ್ಥ ಆಯ್ತಾ? ದುರಸ್ತಿ ಮಾಡಿಕೊಡ್ತಾ ಇದ್ರು. ಪೇಂಟ್ ನಾವೆಲ್ಲ ನೋಡಿ, ಈಗ ನಾನು ಮೊನ್ನೆ ಒಂದು ಉದಾಹರಣೆ ಕೊಡ್ತೀನಿ. ಮಕ್ಕಳು ನಮ್ಮನ್ನು ಮೀಟಿಂಗ್ ಕರೆಸಿದ್ರು, ಪ್ರತ್ಯೇಕವಾಗಿ ಮೀಟಿಂಗ್ ಕರೆಸ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ರು, ನಮಗೆ ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ದುರಸ್ತಿ ಆಗ್ಬೇಕಂತ. ನಾವೇನು ಮಾಡೋದು, ಇಬ್ಬರು ಸೇರಿ ಹಂತವಾಗಿ ಮಾಡಿಕೊಟ್ವಿ. ಈಗ ಅದೇ ನೀವು ಯಾಕೆ ಮಾಡ್ಬಾರ್ದು ನಿಮ್ಮ ಕೆಲಸ? ಅದಕ್ಕೆ ನೀವಷ್ಟೇ ಗ್ರಾಮ ಪಂಚಾಯತ್ ಮೆಂಬರ್ಗೆ ಅವ್ರಿಗೊಂದು ಗೌರವ ಕೊಡಬೇಕು. ಮೀಟಿಂಗ್ ತಿಂಗಳಿಗೊಂದು ಸರ್ವೆ ಕರೆಸಿ ಈ ಥರ ನಮ್ಮ ಪ್ರಾಬ್ಲಮ್ ಇದು ಮಾಡಿಕೊಡಂದ್ರೆ ಅದು ಆಟೋಮೆಟಿಕ್ ಆಗುತ್ತೆ. ಫಸ್ಟ್ ಆ ಕೆಲಸ ನೀವು ಮಾಡ್ಬೇಕಂತ ಹೇಳ್ತಾ, ಈಗ ಇಷ್ಟೊತ್ತು ನಮ್ಮ ಪಿ ಡಿ ಅವ್ರು ಹೇಳಿದ್ದಾರೆ ಕುಲಂಶವಾಗಿ ಏನೇನು ಯೋಜನೆಗಳು ಬರುತ್ತೆ, ಯಾವ ರೀತಿ ನೀವು ಮಾಡಬೇಕು. ಇವೆಲ್ಲ ನರೇಗಾ ಅಂತಿರಲ್ಲ, ಇದೆಲ್ಲ ವರದಾನ. ರಾಮರಾಜ್ಯ ಮಾಡ್ಬೋದು ಹಳ್ಳಿಗಳಲ್ಲಿ. ಇಂಥ ಅಧಿಕಾರ, ಇಂಥ ಸ್ಕೀಮ್ಗಳು ಯಾರು MLA ಗೆಲ್ಲ, MP ಗೆಲ್ಲ, ಯಾವ ಜನಪ್ರತಿನಿಧಿಗಿಲ್ಲ ಅಂಥ ಯೋಜನೆಗಳಿದೆ. ಅದಕ್ಕೆ ನಮ್ಮ ಸದಸ್ಯರಲ್ಲಿ ಮನವಿ ಅಷ್ಟೇ, ಇನ್ನೊಂದು ವರ್ಷ ಇದೆ ನಮ್ಮ ಕಾಲಾವಕಾಶ. ಆದಷ್ಟು ನೀವು ಗ್ರಾಮಗಳಲ್ಲಿ ಈ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಭಾಷಣ ಮುಗಿಸ್ತೇನೆ. ನಮ್ಮ ದೇವರಾಸ್ವಾಮಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಅಭಿವೃದ್ಧಿ ಅಧಿಕಾರಿ ಇರ್ತಕ್ಕಂಥ ರಮೇಶ್ ಸರ್ ಅವರ, ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣ ಅವರ, ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಜಮ್ಮಳ್ಳಿ ಕೃಷ್ಣಣ್ಣನವರ, ಕೀಲೊಳ್ಳಿ ಗ್ರಾಮದ ಸದಸ್ಯರಾಗಿದ್ದ ಸಂಗಡಣ್ಣವರ, ಗಡಿಯಾನಲ್ಲಿ ಗ್ರಾಮ ಸದಸ್ಯರಾಗಿದ್ದ ಕೃಷ್ಣಣ್ಣವರ, ಹಾಗೂ ನಮ್ಮ ಜಮ್ಮಳ್ಳಿ ನಾಣಸ್ವಾಮವರ, ಕಂಬೆಟ್ಟಿ ನಾಣಸ್ವಾಮನವರ, ಪುತ್ತೂರು ಶ್ರೀನಿವಾಸ ಅವರ, ಕೀಲೊಳ್ಳಿ ರಾಮಣ್ಣವರ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಂಗನವಾಡಿ ಶಿಕ್ಷಕರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿವರೆಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಹೊಂದಿಸುತ್ತಾ, ಏನು ದೇವರಸ್ವಾಮಿ ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸದಸ್ಯರು ಏನು ಈ ವಾರ್ಡ್ ಸಭೆಗಳು ಹಮ್ಮಿಕೊಂಡಿದ್ವೋ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಅಲ್ಲಿನ ಕಷ್ಟ ಸುಖಗಳು ಏನಂತ ಗೊತ್ತಾಯಿತು. ಏನಂದರೆ ದೇವರಸ್ವಾಮಿ ಪಂಚಾಯತಿ ಎಲ್ಲ ಸದಸ್ಯರು 20 ಸದಸ್ಯರು ಒಂದೇ ಅಂತ ಭಾವಿಸುತ್ತಾ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಏನು ನರೇಗಾದಲ್ಲಿ ಬರ್ತಕ್ಕಂಥ ಅನುದಾನಗಳು, ಏನು ಕಾಮಗಾರಿಗಳನ್ನೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಅವರಲ್ಲಿ ಈಗಾಗಲೇ ಲೀಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು
ಯಾವುದೇ ತಾರತಮ್ಯ ಇಲ್ಲದ ಪ್ರತಿಯೊಂದು ಹಳ್ಳಿಗೆ ಆ ಹಳ್ಳಿಯಲ್ಲಿ ಏನಾಗಿದೆ, ಏನು ಕೊಟ್ಟಿರ್ತಕ್ಕಂಥ ಅದೇ ಲಿಸ್ಟನ್ನು ಸಹ ಕೊಡ್ತಾರೆ. ಹಾಗೂ ಹಳ್ಳಿಗಳಲ್ಲಿ ಯಾವುದೇ ಒಂದು ಬಲ್ಪ್ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ ಒಂದು ಅಂಗನವಾಡಿ ಇರ್ಬೋದು, ಮೊದಲು ಕೇಳ್ತಕ್ಕಂಥಂತೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರನ್ನ, ಇನ್ಯಾರನ್ನೂ ಕೇಳಲ್ಲ. ಯಾಕಂದ್ರೆ ಅಲ್ಲಿ ಕಣ್ಣಿಗೆ ಬೀಳ್ತಕ್ಕಂಥವರೇ ಗ್ರಾಮ ಪಂಚಾಯತ್ ಸದಸ್ಯರು. ಇದನ್ನು ಎಲ್ಲರೂ ಅಷ್ಟೇನೋ ಮುಂದೆ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲ ಯಾವ ಹಳ್ಳಿಯಲ್ಲಿ ಅವರು ಒಳ್ಳೆ ಕೆಲಸ ಕಾಮಗಾರಿಗಳನ್ನು ಮಾಡಿ ಅವರು ಹೆಸರಾಗಬೇಕು ಅಂತ ನಾನು ಹೇಳ್ತಾ, ಹಾಗೂ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.